ಅಪರಾಧ ಜಗತ್ತಿನ ಅನಾವರಣ FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಬ್ಲ್ಯಾಕ್ ಮನಿಯನ್ನ ವೈಟ್ ಆಗಿಸಿಕೊಳ್ಳೋದಕ್ಕೆ ಕಳ್ಳರು ಹೇಗೆಲ್ಲ ಕಸರತ್ತು ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಈಗ ನಾವು ಸುಪಾರಿ ಕೊಟ್ಟ ಬ್ಲ್ಯಾಕ್ ಮನಿಯನ್ನ ವೈಟ್ ಆಗಿಸಿಕೊಳ್ಳೋ ಜಗಳದಲ್ಲಿ ಸುಪಾರಿ ಹಂತಕರು ಅರೆಸ್ಟ್ ಆದ ಕಥೆಯನ್ನ ಹೇಳ್ತಾ ಇದ್ದೀವಿ. ವಿಪರ್ಯಾಸ ಅಂದ್ರೆ ಅಲ್ಲಿ ಬಿಜೆಪಿ ಕಾರ್ಯಕರ್ತನ ಹತ್ಯೆಗೆ ಸುಪಾರಿ ಕೊಟ್ಟವರು JDSನವರು ಮತ್ತು ಅಲ್ಲಿ ಡೀಲ್ ನಡೆದದ್ದು ಕೋಟಿಗೆ ಅನ್ನಲಾಗ್ತಿದೆ. ಬಿಜೆಪಿ ಕಾರ್ಯಕರ್ತನ ಹತ್ಯೆಗೆ 1 ಕೋಟಿಯ ಸುಪಾರಿ. ಇಲ್ಲಿ ಹೆಣ ಬಿತ್ತು, ಅಲ್ಲಿ ಹಣ ಬ್ಯಾನ್ ಆಯ್ತು. ಸುಪಾರಿ ಹಂತಕರನ್ನ ಜೈಲಿಗೆ ಕಳಿಸಿತ ಬ್ಲ್ಯಾಕ್ ಮನಿ. JDS ವರ್ಸಸ್ ಬಿಜೆಪಿ. ಎಸ್, ಇದು ಬಿಜೆಪಿ ವರ್ಸಸ್ JDS ಕಾಳಗ. ಜೊತೆಗೆ ಬ್ಲ್ಯಾಕ್ ಮನಿ ವರ್ಸಸ್ ವೈಟ್ ಮನಿಯ ಕಾಳಗವೂ ಹೌದು. ಆ ಗಲಾಟೆಯಲ್ಲೇ ಹೆಣ ಬಿದ್ದಿದೆ. ಹೆಣ ಹಾಕಿ ಹೋದವರು ಕೂಡ ಅರೆಸ್ಟ್ ಆಗಿದ್ದಾರೆ. ಅವತ್ತು 8ನೇ ತಾರೀಕು. ದೇಶದ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾದ ದಿನ ಅದು ಅಂತ ತುಂಬಾ ಜನ ಹೇಳ್ತಾರೆ. ಯಾಕೆಂದ್ರೆ ಕಾಳ ಧನಿಕರನ್ನ ಅಡ್ಡಡ್ಡ ಮಲಗಿಸುವಂಥ ನಿರ್ಧಾರವನ್ನ ಮೋದಿಜಿ ತಗೊಂಡಿದ್ದ ದಿನ. ಅವತ್ತು ರಾತ್ರಿ ಏಕಾಏಕಿ ಮೋದಿಯವರು 500,000 ರೂಪಾಯಿ ಬ್ಯಾನ್ ಮಾಡಿ ಆದೇಶ ಹೊರಡಿಸ್ತಾ ಇದ್ರೆ, ಇತ್ತ ಬೆಂಗಳೂರಿನ ಸುಂಕದ ಕಟ್ಟೆಯ ಗಜಾನನ ನಗರದ ಹೆಗ್ಗನಹಳ್ಳಿ ಕ್ರಾಸ್ನಲ್ಲಿ ಹೆಣ ಬೀಳುತ್ತೆ. $500, 1,000 ಯಾವಾಗ ಕಟ್ ಮಾಡಿದ್ರಪ್ಪ? ಅದೇ ದಿವಸ, ಹೆಚ್ಚು ಕಡಿಮೆ ಅದೇ ಟೈಮ್ಗೆ, ನವೆಂಬರ್ 8ನೇ ತಾರೀಕು ಸಂಜೆ 8 ಗಂಟೆಗೆ ಮಾನ್ಯ ಪ್ರಧಾನಮಂತ್ರಿಗಳು TV-ಯಲ್ಲಿ ಹೇಳ್ತಾ ಇರುವಾಗಲೇ ನಮ್ಗೆ ಇಲ್ಲೊಂದು 9 ಗಂಟೆ ಮೇಲೆ ಒಂದು ಘಟನೆ ನಡೀತದೆ. ಅಲ್ಲಿ ನೋಟ್ ಬ್ಯಾನ್ ಆಗೋದಕ್ಕೂ ಇಲ್ಲಿ ಮರ್ಡರ್ ಆಗೋದಕ್ಕೂ ಲಿಂಕ್ ಇದೆಯಾ? ಹತ್ಯೆ ನಡೆದದ್ದು ಹಣದ ವಿಷಯಕ್ಕಲ್ಲ, ಆದರೆ ನಂತರ ಪಾತಕಿಗಳು ಅರೆಸ್ಟ್ ಆಗೋದು ಇದೇ ಬ್ಯಾನ್ ಇಫೆಕ್ಟ್ನಲ್ಲಿ. ಆ ಇಂಟ್ರೆಸ್ಟಿಂಗ್ ಡೀಟೇಲ್ ಅನ್ನ ನೀವು ನೋಡಲೇಬೇಕು. ಆದರೆ ಅದಕ್ಕೂ ಮೊದಲು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಂಥ ಒಬ್ಬ ಜಮೀನ್ದಾರ ರಾಜಕೀಯವಾಗಿ ಗುರುತಿಸಿಕೊಂಡು ಪಕ್ಷಗಳಿಗಾಗಿ ಕೆಲಸ ಮಾಡಿ ಕೊನೆಗೆ ಕೊಲೆಯಾಗಿ ಹೋದ ರೀತಿಯನ್ನ ತೋರಿಸ್ಬಿಡ್ತೀವಿ. ಅದು ಎಂಥ ನೋವಿನ ಸಿಚುಯೇಷನ್ನು ಅನ್ನೋದನ್ನ ನೀವೇ ನೋಡಿ. ಕಾಮಾಕ್ಷಿ ಪಲ್ಲಿಗೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಮುಂದಕ್ಕಾಗತ್ತೆ ನೋಡೋಣ. ಇದೊಳಮ್ಮ ಮೇಲೆ ಹೃದಯ ಹಿಂಡ್ದ ಹಾಗಾಗತ್ತೆ ಅಲ್ವಾ? ನಿಮಗೆ ಇನ್ನೂ ಅಯ್ಯೋ ಅನ್ಸೋದು ಈ ಮನೆಯನ್ನು ನೋಡಿದಾಗ. ಹೊಸ ಮನೆ ಇದು. ಮಧುವಣಗಿತ್ತಿಯ ಥರ ಅಲಂಕಾರ ಮಾಡಿಕೊಂಡು ಪ್ರವೇಶಕ್ಕೆ ಸಜ್ಜಾಗಿ ನಿಂತಿತ್ತು. ಮನೆ ಮುಂದೆ ಪೆಂಡಾಲು, ಒಳಗೆ ಜೋಡಿಸಿಟ್ಟಂಥ ತಿಂಡಿಗಳು. ಇನ್ನೇನು ನೆಂಟರಿಷ್ಟರು ಖುಷಿಯಲ್ಲಿ ಬಂದು ಸೇರೋರಿದ್ರು. ಅಷ್ಟರಲ್ಲಿ ಈ ಅನಾಹುತ ನಡೆದು ಹೋಗಿದೆ. ಗೃಹ ಪ್ರವೇಶ ಮಾಡೋದಕ್ಕೆ ಸಜ್ಜಾಗಿ ಓಡಾಡ್ತಾ ಇದ್ದಂಥ ಮನೆಯ ಯಜಮಾನ ಮರ್ಡರ್ ಆಗಿ ಹೋಗಿದ್ದಾನೆ. ಆತನ ಹೆಸರು ಚಿಕ್ಕ ತಿಮ್ಮೇಗೌಡ. ದುರಾದೃಷ್ಟವಶಾತ್ 10ನೇ ತಾರೀಕು ಅವ್ರ ಮನೆಯ ಗೃಹ ಪ್ರವೇಶ. ಎಲ್ಲ ಮುಖಂಡರಿಗೂ ಪತ್ರಿಕೆಯನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಅವರು ತೊಡಗಿದ್ರು. ಇವತ್ತು ಈ ರೀತಿಯ ಅಹಿತಕರ ಘಟನೆ ಆಗಿದೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಗಜಾನನ ನಗರ ಮೋಹಂಟ ಏನು ಹಿಂಬದಿ ರಸ್ತೆಯಲ್ಲಿ ಸುಮಾರು 9:15-9:20 ಸಮಯದಲ್ಲಿ ಚಿಕ್ಕ ತಿಮ್ಮೇಗೌಡ ಎಂಬವರನ್ನ 3 ಜನ ದುಷ್ಕರ್ಮಿಗಳು ಒಂದು ಬೈಕ್ನಿಂದ ಬಂದು ಅವ್ರ ಬೈಕನ್ನು ಅಡ್ಡ ಹಾಕಿ ತಳ್ಳಿ ಅವ್ರನ್ನ ಒಂದು ಡ್ಯಾಗರಿಂದ ಅವ್ರ ಎದೆಗೆ ಚುಚ್ಚಿದ್ದಾರೆ. ಈ ಪಂಚರ್ ಆಗಿದ್ದರಿಂದ ಅವರು ಮೃತಪಟ್ಟಿದ್ದಾರೆ. ಇಂಥದ್ದೊಂದು ನೀಚ ಕೃತ್ಯ ನಡೆದದ್ದು ಎಲ್ಲೋ ದೂರದಲ್ಲಲ್ಲ, ಈ ಹೊಸಮನೆಯಿಂದ 100 ಮೀಟರ್ ಅಂತರದಲ್ಲಿ ಅಷ್ಟೇ. ಅವತ್ತು ಈ ಮನೆಯ ಹತ್ರ ಕೆಲಸ ಮಾಡ್ತಾ ಇದ್ದವನಿಗೆ ಥಟ್ ಅಂತ ಇನ್ವಿಟೇಷನ್ ಕೊಡೋದಕ್ಕೆ ಮರೆತಂಥ ಕೆಲವರು ನೆನಪಾಗಿದ್ರು. ಮರುದಿನ ಬೆಳಗಾದರೆ ಪ್ರವೇಶದ ಪೂಜೆ ಶುರುವಾಗುತ್ತೆ.
ಅವತ್ತು ರಾತ್ರಿ ಕಟ್ಟಕಡೆಯ ಆಮಂತ್ರಣ ಪತ್ರಿಕೆಗಳನ್ನು ತಲುಪಿಸೋದಕ್ಕೆ ಗೆಳೆಯನನ್ನು ಕರ್ಕೊಂಡು ಹೊರಟಿದ್ದ ಚಿಕ್ಕ ತಿಮ್ಮೇಗೌಡ. ಇವರು ಮತ್ತು ಇವರು ಫ್ರೆಂಡ್ ಇನ್ನೊಬ್ಬರು ನಾಗಣ್ಣ ಅನ್ನೋರು ಬೈಕಲ್ಲಿ ಹೋಗ್ತಾಯಿದ್ರು. ಅವ್ರ ಮನೆಯಿಂದ ಒಂದು 100 ಮೀಟ್ರ್ ದೂರದಲ್ಲಿ ಆಗಿದೆ ಘಟನೆ. ಮಾರನೇ ದಿವಸಕ್ಕೆ ದೇವ್ರು ಬರಬೇಕಿತ್ತು. ಇಲ್ಲಿ ನಿಂತು ಎಲ್ಲ 3,500 ಒಬ್ಬಟ್ಟು ಮಾಡಿಸಿದ್ದಾರೆ ಸರ್. 3,500 ಒಬ್ಬಟ್ಟು ಮಾಡಿಸಿ ಯಾರೋ ಇಬ್ಬರು ಕಾರ್ಡ್ ಕೊಡಬೇಕು ಅಂತೇಳಿ ಫ್ರೆಂಡ್ ಜೊತೆ ಬೈಕ್ ಹತ್ತು ಹೋದವ್ರು ಅಷ್ಟೇ ಅಂತೆ. 100 ಮೀಟ್ರ್ ಮನೆಯಿಂದ, ಹೊಸ ಮನೆಯಿಂದ 100 ಮೀಟ್ರ್ ಅಷ್ಟೇ ಹೋಗಿರೋದವರು. ಹಿಂದೆಯಿಂದ ಯಾರೋ ಹೊಡೆದು ಗಾಡಿ ನಿಲ್ಲಿಸಿ ಗಾಡಿ ತಳ್ಳಿ ಎದೆಗೆ ಚುಚ್ಚಿರೋದು. ಹೀಗೆ ಬೈಕ್ ಹತ್ತಿ ಹೊರಟವನಿಗೆ ಹಿಂದಿನಿಂದ ಬಂದು ಬುದ್ಧಿ ಕೆಡವಿ ಎದೆಗೆ ಚೂರಿ ಚುಚ್ಚಿ ಹೋದವರು ಯಾರು? ಚಿಕ್ಕ ತಿಮ್ಮೇಗೌಡನಿಗೆ ಅಂಥ ದುಶ್ಮನಿ ಯಾರ ಜೊತೆಗಿತ್ತು? ಈ ಪ್ರಶ್ನೆ ಅಲ್ಲಿ ಹೇಳೋದಕ್ಕೂ ಮೊದಲು ಕಾಣಿಸಿದ್ದು ಮೃತನ ಮಡದಿಯ ಕಣ್ಣಲ್ಲಿ ಸಿಟ್ಟು, ಅವಳದ್ದು ನೋವು ಭರಿತ ಆಕ್ರೋಶ. ಪೊಲೀಸರ ವಿರುದ್ಧನೇ ದೂರು ಕೊಡಬೇಕು ಅಂತ ಈಕೆ ಹೇಳ್ತಿರೋದ್ರಲ್ಲೂ ಅರ್ಥ ಇದೆ. ಎಸ್, ಅಲ್ಲಿ ಪೊಲೀಸರು ಮನಸ್ಸು ಮಾಡಿದ್ರೆ ಈ ಹತ್ಯೆ ನಡೀತಾ ಇರಲಿಲ್ವೇನೋ ಅಂತ ಬಲವಾಗಿ ಅನ್ಸುತ್ತೆ. ಯಾಕೆಂದ್ರೆ ಚಿಕ್ಕ ತಿಮ್ಮೇಗೌಡ ಮೈ ತುಂಬ ದುಶ್ಮನಿ ಇಟ್ಕೊಂಡು ಊರು ತುಂಬ ವಿರೋಧಿಗಳನ್ನ ಬೆಳೆಸ್ಕೊಂಡಿದ್ದವನಲ್ಲ. ಇಡೀ ಹೆಗ್ಗನಹಳ್ಳಿಗೆ ಆತ ಒಂದು ರೀತಿಯ ಹೆಮ್ಮೆಯ ಹುಡುಗನಾಗಿದ್ದ. ಈಗ ಅವನು ಸತ್ತಾಗ ಎಲ್ಲರೂ ಬೆಟ್ಟು ಮಾಡಿ ತೋರಿಸಿದ್ದು ಅದೊಂದು ಮನೆಯ ಕಡೆಗೆ. ಅರಮನೆಯಂಥ ಮನೆ ಅದು. ಹೆಸರೇನೋ ದೊಡ್ಡದಾಗಿ ನಂದ ಗೋಕುಲ ಅಂತ ಇಟ್ಟಿದ್ರು. ಆದರೆ ಅಲ್ಲಿದ್ದವರು ಕೃಷ್ಣನಂಥವರ ಮುಂದೆ ನೋಡಬಹುದು. ಅಂದಹಾಗೆ ಈ ಮನೆಯಲ್ಲಿ ಚಿಕ್ಕ ತಿಮ್ಮೇಗೌಡನ ಒನ್ ಅಂಡ್ ಓನ್ಲಿ ದುಶ್ಮನ್ ಇದ್ಲು. ಆಕೆ ಹೆಸರು ವರಮಹಾಲಕ್ಷ್ಮಿ. ಹೆಂಗಿದೆ ಸ್ಟೆಪ್ಪು? ಏನು ಖುಷಿ, ಅದೇನು ಸಂಭ್ರಮ. ಪ್ರಾಯದವರು ನಾಚಬೇಕು ಅಲ್ವಾ? ಹಿಂಗೆ ಈಕೆ ಕುಣಿದು ಕುಪ್ಪಳಿಸಿದ್ದು ಚಿಕ್ಕ ತಿಮ್ಮೇಗೌಡನ ಕಥೆ ಮುಗಿಸಿದ ಖುಷಿಯಲ್ಲ. ಕಳೆದ ಬಾರಿ ಈಕೆಯ ಗಂಡ ಗೋವಿಂದೇಗೌಡ ಆ ಏರಿಯಾದ ಕಾರ್ಪೊರೇಟರ್ ಆಗಿದ್ದಾಗ ಇದ್ದಂಥ ಜೋಶಿ. ಆ ಜೋಶು ಈ ಬಾರಿ ಎಲೆಕ್ಷನ್ನಲ್ಲಿ ಉಳ್ಕೊಳ್ಳಿಲ್ವಲ್ಲ. ಸ್ವತಃ ಚುನಾವಣೆಗೆ ನಿಂತು ಸೋತು ಹೋದ್ಲಲ್ಲ ಇವಮ್ಮ. ಅದಕ್ಕೆ ಸೇಟ್ ತೀರಿಸ್ಕೊಂಡಿದ್ದಾಳೆ, ಚಿಕ್ಕ ತಿಮ್ಮೇಗೌಡನ ಕೊಲೆ ಮಾಡಿಸಿದಾಳೆ ಅಂತ ನೊಂದು ಜನ ದೂರಿದ್ರು. ರಾಜಕೀಯ ದುರುದ್ದೇಶನೇ ಕಾರಣ. ನಮ್ಮ ಆಪೋಸಿಷನ್ ನಾವೇನು ಇವತ್ತು ಇಲ್ಲಿ BJP, ಕಾಂಗ್ರೆಸ್ಸು, JDS ಏನು ಇಲ್ಲಿ ಎಲೆಕ್ಷನ್ ನಿಂತಿದ್ದು, ನಮಗೆ ದಳದ ಕ್ಯಾಂಡಿಡೇಟೇ ಕಾರಣ, ರಾಜಕೀಯ ಈ ಮರಡಿಗೆ ಕಾರಣ. ಸರ್, ನಮ್ಮ ಆಪೋಸಿಷನ್ ಕ್ಯಾಂಡಿಡೇಟ್ JDS ಕ್ಯಾಂಡಿಡೇಟ್ ವರಲಕ್ಷ್ಮಿ ಗೋವಿಂದೇಗೌಡ ಇದನ್ನು ಮರಡು ಮಾಡಿಸಿರೋದು ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಹೀಗೆ ಜನ ಹೇಳಿದ್ದಷ್ಟೇ ಅಲ್ಲ, ಅವತ್ತು ಮೃತರ ಕಡೆಯವರು ದೂರು ಕೊಟ್ಟಿದ್ದೇ ಮಾಜಿ ಕಾರ್ಪೊರೇಟರ್ ಮತ್ತು ಆತನ ಪತ್ನಿಯ ವಿರುದ್ಧ. ಅವರು JDSನವರು. ಅಂದಹಾಗೆ ಒಂದು ಕಾಲಕ್ಕೆ ಚಿಕ್ಕ ತಿಮ್ಮೇಗೌಡ ಕೂಡ JDSಗೆ ಸಪೋರ್ಟ್ ಮಾಡಿದ್ದ. ಕ್ರಮೇಣ ಅದ್ಯಾಕೋ ಮನಸ್ಥಿತಿ ಸೆಟ್ ಆಗದೆ ಯಾವ ಪಕ್ಷಕ್ಕೂ ಗುರುತಿಸಿಕೊಳ್ಳದೆ ಜನಸೇವೆ ಮಾಡಿಕೊಂಡಿದ್ದ. ಅವ್ರ ಬಿಸ್ನೆಸ್ ಅಂತ ಏನೂ ಮಾಡ್ತಿರ್ಲಿಲ್ಲ. ಒಂದು ಟೆಂಟ್ ಹೌಸ್ ಇತ್ತು, ಅಂಗಡಿಗಳು ಮನೆಗಳು ಬಾಡಿಗೆಗೆ ಬರ್ತಿತ್ತು. ಅವ್ರು ಹುಟ್ಟಿದಾಗಿಂದ ಜಮೀನ್ದಾರು, ಯಾರ ಹತ್ರನೂ ಕೈ ಚಾಚಿ ₹1 ಇಸ್ಕೊಂಡವರಲ್ಲ. ಇನ್ನೂ ಕೊಟ್ಟಿದ್ದಾರೆ. ಪ್ರತಿ ಗಣೇಶನ ಹಬ್ಬ, ಗೌರಿ ಹಬ್ಬಕ್ಕೆ, ಆರ್ಕೆಸ್ಟ್ರಾಗೆ ಫ್ರೀ ಪೆಂಡಲು, ಫ್ರೀ ಸ್ಟೇಜು ಹಾಕಿದ್ದಾರೆ ಹೊರತು ಯಾವ ಬಿಸ್ನೆಸ್ಸು ಮಾಡಿಲ್ಲ. ಇನ್ನೂ ಕೈಯಿಂದ ಕೊಟ್ಟಿದ್ದಾರೆ. ಅಪ್ಪ ಮಾಡಿಟ್ಟಂಥ ಆಸ್ತಿಯಲ್ಲಿ ಅವರಿವರಿಗೆ ಸಹಾಯ ಮಾಡಿದ್ರಿಂದ ಆ ಭಾಗದಲ್ಲಿ ಚಿಕ್ಕ ತಿಮ್ಮೇಗೌಡನಿಗೆ ಬೆಂಬಲಿಸೋರು ಸಾಕಷ್ಟು ಜನ ಇದ್ರು. ಇದೇ ಬಲದಲ್ಲಿ ಆತ ಕಳೆದ ಎಲೆಕ್ಷನ್ನಲ್ಲಿ ವರಮಹಾಲಕ್ಷ್ಮಿಯ ಗಂಡ ಗೋವಿಂದೇಗೌಡನನ್ನ ಗೆಲ್ಲಿಸಿದ್ದ. ಆತನಿಗೆ JDSನಿಂದ ಟಿಕೆಟ್ ಸಿಗದಿದ್ದಾಗ ಪಕ್ಷೇತರವಾಗಿ ನಿಲ್ಲಿಸಿ ಗೆಲ್ಲಿಸಿದ ಚಿಕ್ಕ ತಿಮ್ಮೇಗೌಡ ಕೊನೆಗೆ ಅಲ್ಲಿ ವರಮಹಾಲಕ್ಷ್ಮಿಯದ್ದೇ ರಾಜಭಾರ ಆದ ಮೇಲೆ ಅವರು ಕೈ ಬಿಟ್ಟು BJP ಸೇರಿಕೊಂಡು ಭಾಗ್ಯಮ್ಮ ಕೃಷ್ಣಯ್ಯನ ಗೆಲುವಿಗೆ ಕಾರಣನಾಗಿದ್ದ. ವಾರ್ಡಲ್ಲಿ ಕೆಲಸಗಳಾಯ್ತಾ ಇರಲಿಲ್ಲ. ಕಾವೇರಿಯಲ್ಲಿ ದುಡ್ಡು ಹೊಡಿತಾಯಿದ್ರು, ಕಾವೇರಿದು ಮೀಟ್ರಲ್ಲಿ. ಆಮೇಲೆ ಬಿಲ್ಡಿಂಗ್ ಕಟ್ಟೋ ತಾವು ದುಡ್ಡು ಹೊಡಿತಾಯಿದ್ರು. ಎಲ್ಲ ತಾವು ಲಿಟಿಗೇಷನು. ಈ ಉದ್ದೇಶದಿಂದ ಅವರು ತಿರ್ಗಿ ಬೇಡ, ಗೆಲ್ಸೋದು ಬೇಡ ಅಂದ್ಬಿಟ್ಟು ಜನರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಈ ಸಲ ಅವರು ಕೃಷ್ಣಯ್ಯನಿಗೆ ಎದುರಿಸಿ ಇದು ಮಾಡೋದು, ಕಾರ್ಪೊರೇಟರ್ ಮಾಡೋದು. ಯಾವಾಗ ಚಿಕ್ಕ ತಿಮ್ಮೇಗೌಡ BJP ಕ್ಯಾಂಡಿಡೇಟ್ ಪರವಾಗಿ ನಿಂತನೋ ಆಗ್ಲೇ ವರಮಹಾಲಕ್ಷ್ಮಿ ಆವಾಜ್ ಹಾಕಿ ಹೋಗಿದ್ಲು ಅನ್ನೋದನ್ನ ಚಿಕ್ಕ ತಿಮ್ಮೇಗೌಡನ ಪತ್ನಿ ನಮ್ಮ ವರದಿಗಾರ ಶಶಿಶೇಖರ್ ಜೊತೆ ಮಾತಾಡುವಾಗ ನೆನೆಸಿಕೊಂಡ್ರು. ಆಕೆ ಕ್ಲಿಯರ್ ಆಗಿ ಹೇಳಿದ್ದು ಅವಳು ಮತ್ತು ಆಕೆಯ ಗಂಡನೇ ಈ ಕೊಲೆ ಮಾಡಿಸಿದ್ದು ಅಂತ. ನಮಗೆ ಡೌಟ್ ಇರೋದು ಪಕ್ಕ ವರಮಹಾಲಕ್ಷ್ಮಿ ಗೋವಿಂದೇಗೌಡ ಅಂತ. ಯಾರು ವರಮಹಾಲಕ್ಷ್ಮಿ ಮತ್ತು ಗೋವಿಂದೇಗೌಡ ಅಂದರೆ ಯಾರು? ಸರ್, ಮಾಜಿ ಕಾರ್ಪೊರೇಟರ್. ಯಾಕೆ ನಿಮ್ಮ ಯಜಮಾನ್ರ ವಿರುದ್ಧ ಅವ್ರಿಗೇನು ದ್ವೇಷ ಏನು? ಈ ಸರಿ ಎಲೆಕ್ಷನಲ್ಲಿ ಅವ್ರು ಸೋತರು, ನಮ್ಮ ಮನೆಯವರಿಂದ ಸೋತರು ಅನ್ನೋ ದ್ವೇಷ, ಅವಳಿಗೆ ಅವಮಾನ ಆಯಿತು ಅನ್ನೋ ದ್ವೇಷಕ್ಕೆ
ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಸರ್. ಅವರೇ ಮಾಡಿರೋದು ಅಂತ ನಿಮಗೆ ಕನ್ಫರ್ಮ್? ಅವರೇ ಮಾಡಿದ್ದು ಅಂತ ನನಗೂ ಗೊತ್ತು. ನಮ್ಮ ಮನೆಯಲ್ಲಿ ನನ್ನ ಮುಂದೆನೇ ಹೇಳ್ಬಿಟ್ಟು ಹೋಗಿದ್ದಾಳೆ, ಎಲೆಕ್ಷನಲ್ಲಿ ನಾನು ಸೋತ್ರೆ ಮಾತ್ರ ಮಗನೇ ನೀನು ಏನಾಗ್ತೀಯ ನನಗೆ ಗೊತ್ತಿಲ್ಲ ಅಂತಲೇ ಹೇಳೋಗಿದ್ದಾಳೆ. ಈಗ ಆಕೆ ಆವಾಜ್ ಹಾಕಿ ಹೋಗೋದಕ್ಕೂ ಎಲೆಕ್ಷನ್ನಲ್ಲಿ ಸೋಲೋದಕ್ಕೂ, ಆಕೆ ಸೋತ ಮೇಲೆ ಈ ಚಿಕ್ಕ ತಿಮ್ಮೇಗೌಡನ ಮೇಲೆ ಒಂದು ಅಟ್ಯಾಕ್ ಆಗೋದಕ್ಕೂ ಸರಿ ಹೋಗಿದೆ. 8 ತಿಂಗಳಿಂದ ಮನೆ ಮುಂದೆನೇ ಅಟ್ಯಾಕ್ ಆಯಿತು. ಪೆಪ್ಪರ್ ಸ್ಪ್ರೇ ಹೊಡೆದು ಹಿಂದಿಂದ ಯಾರೋ ಹೊಡಿಯೋಕ್ಕೆ ಬಂದು ನಮ್ಮ ಮನೆಯವ್ರನ್ನೇ ಅವ್ರನ್ನ ಹಿಡಿದು ಹೊಡಿಯೋಕ್ಕೆ ಅಟ್ಟಾಡ್ಸ್ಕೊಂಡು ಹೋದಕ್ಕೆ ತಪ್ಪಿಸ್ಕೊಂಡು ಹೋದರು. ಅದಾದಮೇಲೆ ಆ ಜಾಗ ಎಲ್ಲ ಹೋಗಿ ನೋಡಿದಾಗ ಲಾಂಗು ಮಚ್ಚು ಎಲ್ಲ ಇತ್ತು ಸರ್. ಪೊಲೀಸವ್ರು ಬಂದು ಎಲ್ಲ ನೋಡಿದ್ರು, ಎಲ್ಲ ಕಂಪ್ಲೇಂಟ್ ಕೊಟ್ಟರು, ಹಿಡಿತೀವಿ ಮಾಡ್ತೀವಿ ಅಂತ ಹೇಳಿದ್ರೆ ಹೊರತು ಕೊನೆಗೂ ಹಿಡಿಲಿಲ್ಲ. ಆ ಕೇಸಲ್ಲಿ ಆರೋಪಿಗಳನ್ನ ಬಂಧಿಸಿದ್ರೆ ಚಿಕ್ಕ ತಿಮ್ಮೇಗೌಡನ ಜೀವಕ್ಕೆ ನಿಜವಾಗಿಯೂ ಅಪಾಯ ಇದೆ ಅನ್ನೋದನ್ನ ಪೊಲೀಸರು ಅರಿತುಕೊಂಡು ಕೆಲಸ ಮಾಡಿದ್ರೆ ಇವತ್ತು ಅವನು ಸಾಯ್ತಾ ಇರಲಿಲ್ವೇನೋ. 3 ತಿಂಗಳ ಮೊದಲು ಆತನ ಮೇಲೆ ಇದೇ ರೀತಿಯ ಒಂದು ಹಲ್ಲೆಗೆ ಪ್ರಯತ್ನ ಆಗಿತ್ತು. ನನ್ನ ಹತ್ರ ಬಂದು 1-2 ಸಾರಿ ಭಾಳ ನೋವಿನಿಂದ ನನಗೇನೋ ಗಂಡಾಂತರ ಇರ್ಬೋದು ಸರ್, ನನಗೆ ಯಾಕೋ ಭಯ ಆಗ್ತಾಯಿದೆ ಅಂಥೇಳಿ ಚಿಕ್ಕ ತಿಮ್ಮೇಗೌಡ ತನ್ನ ಮನಸ್ಸಿನ ನೋವಿನ ನನ್ನ ಹತ್ರ ತೋಡ್ಕೊಂಡಿದ್ದ. ಅದಕ್ಕೋಸ್ಕರ ಆ ಭಾಗದ ಅವರ ನಮ್ಮ ಮುಖಂಡರಾದ ಕೃಷ್ಣಯ್ಯನವರೊಟ್ಟಿಗೆ ನಾನು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳೊಟ್ಟಿಗೆ ಮಾತಾಡಿದ್ದೆ. ಇವರು ಮಾತಾಡಿದ್ರು, ಪಾತಕಿಗಳು ಮುಂದಿನ ಕೆಲಸ ಮಾಡಿ ಮುಗಿಸಿದ್ರು. ಬರೋಬ್ಬರಿ 3 ತಿಂಗಳಿನಿಂದ ಹಾಕಿದಂತಹ ಸ್ಕೆಚ್ ಅದು. ಕೊನೆಗೂ ಸರಿಯಾಗಿ ಹಣದ ಬ್ಯಾಗ್ ಕೈಗೆ ಸಿಗೋದಕ್ಕೂ, ಹೆಣ ಹಾಕೋದಕ್ಕೂ, ನೋಟು ಬ್ಯಾನ್ ಆಗೋದಕ್ಕೂ ಸರಿ ಹೋಗಿದೆ. ಅದು ಹೆಂಗೆ ಎಲ್ಲವೂ ಒಂದಕ್ಕೊಂದು ತಳಕು ಹಾಕ್ಕೊಂಡು, ಸುಪಾರಿ ಹಂತಕರ ತಲೆ ಯಾಕೆ ಕೆಟ್ಟೋಯ್ತು, ಕೊನೆಗವರು ಮಾಡಿದ್ದೇನು ಅನ್ನೋದು ಪ್ರಸ್ತುತ.